ಕಾಂತಾಯ ಕಲ್ಯಾಣ ನಿಧಯೇ ತಿರುಪತಿಗೆಲ್ಲ ಇದು ಎಲ್ಲಿಗೆ ಹೋಗುತ್ತಪ್ಪ ಅಂತಂದ್ರ ಗದಗ್ಲಿಂತ ಸೀದಾ ರೇಣುಗುಂಟ ಜಂಕ್ಷನ್ ಹೋಗುತ್ತಾ. ಅಲ್ಲಿಂದ್ರ ನಾವು 10 ಕಿಲೋಮೀಟರ್ ಹೋದೆವಪ್ಪ ಅಂತಂದ್ರೆ ತಿರುಪತಿಗೆ ಆರಾಮಾಗಿ ಹೋಗ್ಬೋದು. ಏನಿಸ್ತು ಶರಣು? ಈ ಸೂಪರ್ ಐತಪ್ಪ, ಮನಗಂಡ ಐತೆ ಆದ್ರೆ ಬಸ್ ಇದ್ದಕ್ಕೆ ಮತ್ತಿರೋ ಟೈಮ್ ಪಾಸ್ ಆಯ್ತು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಪ್ರಸನ್ನವದನ $3,550 ಮೆಟ್ಟಿಲುಗಳದಾವು. ಅದನ್ನ ನಾವು ಈಗ ಏರ್ಕೊತ ಹೊಂಟ್ಬಿಟ್ಟಿವಿ. ಈ ಮೆಟ್ಟಿಲುಗಳು ಕೇವಲ ಒಂದು ದಾರಿಯಲ್ಲ, ಲಕ್ಷಾಂತರ ಭಕ್ತರ ಭಕ್ತಿ, ನಂಬಿಕೆ. ಮಾತ್ರ ಬೇಡ. ಒಂದ್ 2,500 ಏರಿವ್ರಿ. ನಾವ್ ಒಂದ್ 1,000 ಅದಾವು. ಏನೈತಿ ಆಲ್ಮೋಸ್ಟ್ ಗಾಡಿ ಎಲ್ಲ ಓಡಾಡೋದು ಕಾಣಕತ್ತಿರ ರೋಡ್ ಮ್ಯಾಗ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮ್ಯಾಟರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೊಂಟಿದೀವಪ್ಪ ಅಂತಂದ್ರೆ ತಿರುಪತಿಗೆ ಹೊಂಟಿದೀವಿ. ಪ್ರಿಯ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇಧಿನಾಂ ಶ್ರೀ ವೆಂಕಟ ನಿವಾಸಾಯ. ತಿರುಪತಿಗೆ ಆಲ್ಮಟ್ಟಿಯಿಂದ ಹೋಗ್ತಾ ಇದೀವಿ. ಇವಾಗ ಟ್ರೈನ್ ಬರ್ತಾ ಇದೆ. ಏನಪ್ಪಾ ಅಂತಂದ್ರ 4:20 ಅಂತ ಹೇಳ್ಯಾರ. ನೋಡೋಣ, ಹೆಚ್ಚು ಕಮ್ಮಿ ಆಗ್ತಿರ್ತಾವ, ನಿಮ್ಗೆಲ್ಲ ಗೊತ್ತಿರ್ತೈತಿ. ಆಲ್ಮಟ್ಟಿಯಿಂದ ನಾವು ಸೀದಾ ಗದಗ್ ಹೋಗ್ಬೇಕು. ಗದಗ್ಲಿಂದ ಸೀದಾ ಡೈರೆಕ್ಟ್ ತಿರುಪತಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೂ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರ್ಯಾರು ತಿರುಪತಿಗೆ ಹೋಗಬೇಕು ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡಿರಿ, ನಿಮ್ಮೆಲ್ಲರ ಸ್ನೇಹಿತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಬಸ್ಸೋರ್ ನೋಡ್ರಿ ಇಲ್ಲಿ ಹಿಂಗ್ ಕುಂತ್ ಬಿಟ್ಟಾರ, ರೀಲ್ಸ್ ನೋಡ್ಕೊಂತ. ಏನ್ ಮಾಡತ್ತಾರ ನೋಡ್ರಿ. ಆಗ ರೀಲ್ಸ್. ನಮ್ಮ ಆಕಾಶ್ ಅವರು ಫುಲ್ ಹೆವಿ ರೆಡಿ ಆಗಿ ಬಂದ್ಬಿಟ್ಟಾರ. ಈ ಕಡೆ ನಮ್ಮ ಶರಣು ಅವರು ನೀರ್ ಕುಡಿಯತ್ತಾರ. ಅಲ್ಲಿಂದ ಉಪವಾಸ ಬಂದಿವಿ. ಈಗ ಯಾಕಪ್ಪ ಅಂತಂದ್ರೆ ನಮ್ ಡ್ಯೂಟಿ ಮುಗಿಸ್ಕೊಂಡ್ ಬಂದಿವಿ. ಹಿಂಗಾಗಿ ಈಗ ಹೊಟ್ಟೆ ಎಸ್ತೈತಿ. ಮಗನ ಟ್ರೈನ್ ಏನೋ ಸ್ವಲ್ಪ ಲೇಟ್ ಆಗಿತ್ತಪ್ಪ ಅಂತಂದ್ರೆ ನಾವು ಗ್ಯಾರಂಟಿ ಇಲ್ಲೇ ಊಟ ಮಾಡ್ತಿದ್ವಿ. ನೋಡ್ರಿ ಹುಚ್ಚಾಕತ್ತೀವಿ. ಬಟ್ ಟ್ರೈನ್ ಇನ್ನೊಂದು 15 ನಿಮಿಷನೇ ಬರ್ತೈತಿ. ಅದಕ್ಕೋಸ್ಕರ ಟ್ರೈನ್ ಮಾಡ್ಬೇಕಂತ ಪ್ಲಾನ್. ಈಗ ಅಂತೂ ನಮ್ಮ ಟ್ರೈನ್ ಬಂತು. ಈಗ ಹತ್ತಿ ಹೋಗ್ತೀವಿ. ನೋಡೋಣ ಜಾಗ ಇರ್ತದೋ ಇಲ್ಲೋ, ಗದ್ಲಿರುತ್ತೋ ನೋಡೋಣಂತ. ನಮ್ಮ ಬಸ್ಸುಗಂತೂ ಈಗ ಮಿಕ್ಕಿದಂಗೆ ಆಗ್ಬಿಟ್ಟೈತಿ. ನೋಡ್ರಿ ಮುಖ ನೋಡ್ರಿ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ಗತಿ ಅನ್ನಂಗಾಗೈತೆ. ಅಂತೂ ಟ್ರೈನ್ದಾಗ ಬಂದು ಕುಂತೀವಿ. ಮ್ಯಾಗ ಉಪ್ಪರ್ದಾಗ ಸಿಕ್ಕೈತಿ ನೋಡ್ಬೋದು. ನಮ್ಮ ಆಕಾಶ್ ಅವರು ಇಲ್ಲಿ ಬಂದು ಕುಂತಾರ, ನಾವು ಇಲ್ಲಿ ಬಂದು ಕುಂತೀವಿ, ಶಾಣು ನಾನು. ಈಗ ನಮ್ಮ ಬಸ್ಸು ನೋಡ್ರಿ ಇಲ್ಲಿ ಬ್ಯಾಗ್ ಹಿಂದಿಟ್ಟು ಇದ್ದಾಗ ಮುಂದೆ ಇಡಾಕ್ ಬಂದ ನಿಮ್ಗೆ ಮತ್ತೆ. ನಿಮ್ದಾಗೆ ಸಿಂಗಲ್ ಸಿಮ್ಮ ನಿಮ್ಗೆ ಯಾಕೆ ತೊಂದ್ರೆಪ್ಪ? ನನಗೆ ಗೊತ್ತದಾಳ. ಈಗ ನಮ್ಗ ಮೊದಲ ಹೊಟ್ಟೆ ಎಸೈತಲ್ಲ, ಅದಕ್ಕೋಸ್ಕರ ಈ ಟ್ರೈನ್ದಾಗ ನಮ್ಮ ಆಕಾಶ ಬುತ್ತಿ ಬಿಚ್ಚಾಕತ್ತಾನ. ನೋಡ್ರಿ ಚಪಾತಿ ಪಲ್ಯ ಏನೇನ ತಂದಾಳಂತ ಹೊಡೀನ್ರಿ.
ಅಂತೂ ಇಂತೂ ನಾವು ಗದಗ ಬಂದಿದೀವಿ ನೋಡ್ಬೋದು. ಇವಾಗ ಟೈಮ್ ಎಷ್ಟಾಗೈತಪ್ಪ ಅಂತಂದ್ರ ಆಕಾಶನ ಕೇಳೋಣ ಅಂತ. ಆಕಾಶ ಟೈಮ್ ಎಷ್ಟಾಗೈತು? ಕರೆಕ್ಟಾ? ಕರೆಕ್ಟ್ 7 ಗಂಟೆ ಆಗೈತಿ. ನಾವು ಗದಗ ಜಂಕ್ಷನ್ ಬಂದು ಇಳಿದ್ ಬಿಟ್ಟಿದೀವಿ. ಈಗ ನೆಕ್ಸ್ಟ್ 8:40 ಇಲ್ಲಿಂದ ಸೀದಾ ತಿರುಪತಿಗೆ ಐತಿ. ಯಾವ್ದಪ್ಪ ಅಂತಂದ್ರ ಹರಿಪ್ರಿಯ ಎಕ್ಸ್ಪ್ರೆಸ್ ಐತಿ ಟ್ರೈನು. ಆ ಟ್ರೈನಿಗೆ ನಾವು ಹೋಗ್ತೀವಿ ಅಂತ ತೋರಿಸ್ತೀವಂತ. ಬನ್ನಿ ಮತ್ತೆ ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನ್ ತಿಂತೀವಿ, ಏನ್ ಮಾಡ್ತೀವಿ ಅನ್ನೋದು ಎಲ್ಲ ತೋರಿಸ್ತೀವಂತ. ಬನ್ನಿ. ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ, ಹಿಂದೆ ಓಡ್ತೈತೋ ಚಲಿ ಚಲಿ ಸ್ಮೈಲು ಅಂಬಳಿ ಸ್ಟೈಲು. ಸ್ನೇಹಿತರೆ, ಗದಗದಾಗ ನಾವು ಈ ತಿರುಪತಿ ಹೋಗ್ಬೇಕಪ್ಪ ಅಂತಂದ್ರ 8:40 ಟ್ರೈನ್ ಇತ್ತು. ಯಾವ್ದಪ್ಪ ಅಂದ್ರ ಹರಿಪ್ರಿಯ ಟ್ರೈನ್ ಇತ್ತು. ಅದಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ವಿ. ಬಟ್ ನಾವೆಲ್ಲ ಇಲ್ಲಿ ಎಲ್ಲಾ ವಿಚಾರ ಮಾಡಿದಾಗ ಹೊಸರು ಕೂಡಿ, ಬಟ್ ಇದು ಕಂಡಾಪಟ್ಟಿ ರಶ್ ಇತ್ತು. ಅದ್ರ ಸಂಬಂಧ ಏನ್ ಮಾಡಿದಪ್ಪ ಅಂದ್ರೆ ಇನ್ನೊಂದ್ 2 ತಾಸು ಬಿಟ್ರೆ ಇನ್ನೊಂದು ಟ್ರೈನ್ ಇತ್ತು. ಯಾವ್ದು ಅಂತಂದ್ರ ಚೆನ್ನೈ ಎಕ್ಸ್ಪ್ರೆಸ್ ಇತ್ತು. ಆ ಟ್ರೈನಿಗೆ ಹೋದ್ರ ಸ್ವಲ್ಪ ಗದ್ದಿರಲ್ಲ ಅಂತ ನಮ್ಗೆ ಅನಿಸ್ತು. ಅದಕ್ಕೋಸ್ಕರ ನಾವೇನ್ ಮಾಡತ್ತೀವಿ ಅಂತಂದ್ರ ಆ ಟ್ರೈನಿಗೆ ಹೋಗ್ಬೇಕಂತ ನೋಡಿ. ಅದು ಸೀದಾ ಡೈರೆಕ್ಟ್ ತಿರುಪತಿಗಿಲ್ಲ. ಇದು ಎಲ್ಲಿಗೆ ಹೋಗುತ್ತಪ್ಪ ಅಂತಂದ್ರ ಗದಗ್ಲಿಂತ ಸೀದಾ ರೇಣುಗುಂಟ ಜಂಕ್ಷನ್ ಹೋಗುತ್ತಾ. ಅಲ್ಲಿಂದ ನಾವು 10 ಕಿಲೋಮೀಟರ್ ಹೋದೆವಪ್ಪ ಅಂತಂದ್ರೆ ತಿರುಪತಿಗೆ ಆರಾಮಾಗಿ ಹೋಗ್ಬೋದು ಅನ್ನೋದು. ಮತ್ತದು ಏನಪ್ಪಾ ಅಂತಂದ್ರ ವೀಕ್ಲಿ 2 ಸರಿ ಹೋಗುತ್ತಾ. ಬುಧವಾರ ಮತ್ತ ಶುಕ್ರವಾರ 2 ದಿನ ಹೋಗುತ್ತಾ. ಡೈಲಿ ಇರಂಗಿಲ್ಲ. ಅದಕ್ಕೋಸ್ಕರ ಅದ್ರಾಗ ಹೋಗ್ತಾ ಇದೀವಿ. ನೀವು ಕೂಡ ಇದೇ ರೀತಿಯಾಗಿ ಹೋಗ್ಬೇಕಪ್ಪ ಅಂತಂದ್ರ ಹಂಗೆ ಕಂಟಿನ್ಯೂ ನಮ್ಮ ವಿಡಿಯೋ ನೋಡ್ಕೊತಾ ಬರ್ರಿ. ನೋಡೋಣಂತ ಈ ಟ್ರೈನ್ದಾಗ ಗದ್ಲ್ ಇರುತ್ತೋ ಇಲ್ವೋ ವಿಡಿಯೋ ಮಾಡಿ ತೋರಿಸ್ತೀವಂತ. ಒಂದ್ ವೇಳೆ ಗದ್ಲ್ ಇತ್ತಪ್ಪ ಅಂತಂದ್ರ ಈ ಟ್ರೈನಿಗೆ ನೀವು ಬರಾಕ್ ಹೋಗ್ಬೇಡ್ರಿ. ಮುಂಚೆ ಇರುತ್ತಲ್ಲ ಹರಿಪ್ರಿಯ ಟ್ರೈನು, ಅದೇ ಟ್ರೈನಿಗೆ ಹೋಗತ್ರಿ ಅಂತ. ಬನ್ನಿ, ಲೆಟ್ಸ್ ಗೋ. ಹಂಗ ಈ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲಪ್ಪ ಅಂತಂದ್ರ ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಅಂತೂ ಇಂತೂ ನಮ್ಮ ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್ ಟ್ರೈನ್ ಬಂತು. ಇದ್ರಾಗ ಹತ್ತಿ ನಾವು ಹೋಗ್ತೀವಿ ಈಗ. ಬರ್ರಿ ನೋಡೋಣಂತ. ನಮ್ಗೆ ಸೀಟ್ ಸಿಗ್ತಾವೋ ಇಲ್ಲೋ ನಮ್ಗಂತೂ ಗೊತ್ತಿಲ್ಲ. ಬಟ್ ಇದ್ರಾಗ ನಮ್ಗೆ ಗದ್ಲಿರಲ್ಲ ಅಂತೇಳಿ ಒಂದು ನಂಬಿಕೆಯಿಂದ ಈ ಟ್ರೈನಿಗೆ ಹತ್ಬೇಕಂತೇಳಿ ಪ್ಲಾನ್ ಮಾಡಿದ್ದೀವಿ. ನೋಡೋಣಂತ ಹೆಂಗಿರುತ್ತೆ ಏನು. ನೋಡ್ಬೋದು ಯಾವ ರಶ್ ಐತಿ. ಇದ್ರಾಗ ಗುಜ್ಜಾಡ್ ಒಂದು ಸೀಟ್ಸ್ ಹೆಂಗ್ ಕಾಣಿಸುತ್ತ ನೋಡೋಣ. ಬಸವಣ್ಣ ಜರ್ನಿ ಹೆಂಗ ಅನಿಸ್ತು ಬಸವಣ್ಣ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಜರ್ನಿ ಹೆಂಗ ಅನಿಸ್ತು ಶರಣು? ಈ ಸೂಪರ್ ಐತಪ್ಪ. ಮನಗಂಡ ಇತ್ತು. ಆದ್ರೆ ಬಸ್ ಇದ್ದಕ್ಕೆ ಮತ್ತಿರೋ ಟೈಮ್ ಪಾಸ್ ಆಯ್ತು. ಆದ್ರೆ ಬಸ್ ಸ್ಟ್ಯಾಂಡ್ ಬಿಟ್ಟು ಬಂದಿದ್ರ ಏನಿದೆ ಚಲೋ ಆಯ್ತು. ಸ್ನೇಹಿತರೆ, ಇವಾಗ ನಾವು ರೇಣುಗುಂಟ ಜಂಕ್ಷನ್ಗೆ ಬಂದಿದ್ದೀವಿ. ಆಲ್ಮೋಸ್ಟ್ ನಾವು ಈಗ ಆಂಧ್ರ ಪ್ರದೇಶದಲ್ಲಿದ್ದೀವಿ. ಇಲ್ಲಿಂದ ತಿರುಪತಿ ಏನಿಲ್ಲ ಅಂತಂದ್ರೆ ಒಂದು 10 ಕಿಲೋಮೀಟ್ರ್ ಐತಿ. 10 ಕಿಲೋಮೀಟ್ರ್ ಹೋದಪ್ಪ ಅಂತಂದ್ರೆ ಸೀದಾ ತಿರುಪತಿ. ನೀವು ಈ ಟ್ರೈನ್ ನೋಡತ್ತಿರಲ್ಲ, ಇದೇ MGR ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್ ಟ್ರೈನ್. ಇದು ನೋಡ್ಬೋದು. ಈ ಟ್ರೈನಿಗೆ ಬಂದ್ರಪ್ಪ ಅಂತಂದ್ರೆ ನೀವು ಹರಿಪ್ರಿಯದಾಗ ಮತ್ತು ಇದ್ರಾಗ ಬರ್ತಿರಲ್ಲ, ಎರಡರಾಗ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಗದ್ದು ಇರಂಗಿಲ್ಲ. ಅದ್ರ ಸಂಬಂಧ ನಾವು ಇದ್ರಾಗ ಬಂದ್ವಿ. ಸೀಟ್ ಸಿಕ್ಕು, ಆದರೆ ಸ್ವಲ್ಪ ಮಕ್ಕೊಳಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅನಿಸ್ತು. ಅದು ಬಿಟ್ಟರೆ ಮತ್ತೇನೋ ಪ್ರಾಬ್ಲಮ್ ಇಲ್ಲ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನೀವು ನೋಡ್ಬೋದು 9-10 ನಿಮಿಷಕ್ಕೆ ರೇಣುಗುಂಟದಿಂದ ಸೀದಾ ತಿರುಪತಿಗೆ ಒಂದು ಟ್ರೈನ್ ಇರ್ತದೆ. ಅದಕ್ಕೆ ನಾವು ಈಗ ಹೊಂಟಿದ್ದೀವಿ. ನೋಡ್ಬೋದು ಈಗ ಟ್ರೈನ್ ಬರತೈತಿ. ಟ್ರೈನನ್ನು ನಿಂದ್ರಸಕತ್ತಾರ ನಮ್ಮ ಶರಣು ಅವರು. ಲಿಫ್ಟ್ ಕೇಳಾಕತ್ತಾರ. ಲಿಫ್ಟು
ಇನ್ನ ಮಾರನೇ ಹೊಟ್ಟಿರಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನಮ್ಮನ್ನ ಕೆಣಿಗ್ಬೇಡಿ. ಏಯ್ ಹಾಲೇ 3 ಮಂದಿ ನೋಡ್ಬೋದು. ಈ ಟ್ರೈನ್ ಹೆಂಗೈತಿ ನೋಡ್ರಿ, ಲೋಕಲ್ ಟ್ರೈನ್ ಅಗದಿ ಫುಲ್ ದೊಡ್ಡ ಬಸ್ ಐತಿ. 2 ಬಸ್ ಹಾಕ ನೋಡು ಒಂದ್ರಾಗ. ಸ್ನೇಹಿತರೆ, ಅಂತೂ ಇಂತೂ ಈಗ ತಿರುಪತಿ ರೈಲ್ವೆ ಸ್ಟೇಷನ್ದಾಗ ಇಳಿದಿವಿ. ಏನೋ ಒಂಥರ ಖುಷಿ ಅನ್ಸಕ್ತೈತಿ. ರಾತ್ರಿ ಎಲ್ಲ ಬೆಳತನ ಒದ್ದಾಡ್ಕೊಂಡ್ ಬಂದಿವಿ. ಆದ್ರೆ ಈಗ ಒಂಥರ ನಮ್ಗ ಮನ್ಸಿಗೆ ಏನೋ ಒಂಥರ ಸಮಾಧಾನ ಆಗತೈತಿ. ಯಾಕಂತಂದ್ರೆ ತಿರುಪತಿ ಅನ್ನೋ ಒಂದು ಸ್ಥಳದಾಗ ಇಳಿದೀವಿ ಅಂತಂದಾಗ ಶಕ್ತಿ ಐತಿ ಅದ್ರೊಳಗ. ಸ್ನೇಹಿತರೆ, ಈಗ ನಾವು ಎಲ್ಲಿದೀವಪ್ಪ ಅಂತಂದ್ರ ತಿರುಪತಿ ಒಳಗ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನ ಅದೀವಿ. ಇಲ್ಲಿ ಎಲ್ಲಿಗೆ ಹೋಗ್ತೀವಪ್ಪ ಅಂತಂದ್ರೆ ಕಪಿಲ ತೀರ್ಥಕ್ಕೆ ಹೋಗ್ಬೇಕಂತ ಮಾಡಿವಿ. ಕಪಿಲ ತೀರ್ಥದ ಜಳಕ ಮಾಡಿ ಮುಂದೆ ನೆಕ್ಸ್ಟ್ ಹೋಗ್ಬೇಕು ಅನ್ನೋದು ಒಂದು ವಿಚಾರ ಮಾಡಿವಿ. ನೋಡೋಣಂತ ಏನೇನಾಗುತ್ತೆ ಏನಿಲ್ಲ. ಬಸ್ ಹುಡ್ಕಾಡಕತ್ತಾರ ನಮ್ಮ ಹುಡುಗರು, ನೋಡ್ಬೋದು. ಈಗ ಆಟೋದೊಳಗ ನಾವ್ ಎಲ್ಲಿ ಬಂದಿವಪ್ಪ ಅಂತಂದ್ರ ಕಪಿಲ ತೀರ್ಥ ಹೊಂಟಿವಿ. ಯಾಕಪ್ಪ ಅಂತಂದ್ರ ಮುಂಜಾನೆ ಬಂದಿವಲ್ಲ, ಹಿಂಗಾಗಿ ಜಳಕ ಮಾಡಿ ಹೋದ್ರಾತು. ಅಲ್ಲಿ ದೇವಸ್ಥಾನ ಐತಿ, ಅದನ್ನ ನೋಡ್ಕೊಂಡು ಹೋದ್ರಾತ ಅಂತ ಹೇಳಿ ಹೊಂಟಿದೀವಿ. ನೋಡ್ಬೋದು ಇಲ್ಲಿ ಟಿಕೆಟ್ ಎಷ್ಟಪ್ಪ ಅಂತಂದ್ರೆ ಒಬ್ರಿಗೆ 50 ರೂಪಾಯಿ ಅಂತ ಹೇಳಾಕತ್ತಾರ. ಕಮ್ಮಿ ಮಾಡಂದ್ರೆ ನಮ್ಮ ಶಾಣ ಗುದ್ದಾಡಿದ ಒಂದು 10 ರೂಪಾಯಿ ಕಮ್ಮಿ ಮಾಡತ್ತ. ಆದ್ರೆ ಅವ್ರು ಕಮ್ಮಿ ಮಾಡ್ಲಿಲ್ಲ. ಸುತ್ತ ಹೋಗ್ಬೇಕು ಹಂಗ ಹಿಂಗ ಅಂತ ಹೇಳಿ ಅದ್ರಾಗ 50 ರೂಪಾಯಿದಾಗ ಹೊಂಟಿವಿ ನೋಡ್ರಿ. ಇವಾಗ ಕಪಿಲ ತೀರ್ಥಂ ಹತ್ರ ಬಂದಿದ್ದೀವಿ. ನೋಡೋಣಂತ ಎಲ್ಲೈತಿ ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ಲ, ಹಿಂಗಾಗಿ ಏನು ಗೊತ್ತಿಲ್ಲ. ಈಗ ನೋಡೋಣಂತ ಹೋಗೋಣ, ಎಲ್ಲಿ ಏನು ಎಂತ ಎಲ್ಲ ತಿಳ್ಕೊಳೋಣಂತ, ನಿಮಗೂ ತಿಳಿಸ್ತೀನಂತ. ಬನ್ನಿ, ಲೆಟ್ಸ್ ಗೋ. ಸ್ನೇಹಿತರೆ, ನೋಡ್ಬೋದು ಅಂತಿಂತೂ ನಾವು ಕಪಿಲ ತೀರ್ಥ ಹತ್ರ ಬಂದಿದ್ದೀವಿ. ಇಲ್ಲಿ ಪುಷ್ಕರಣಿ ಐತೆ, ಬಟ್ ಇಲ್ಲಿ ನೀರಿಲ್ಲ. ಈ ಕಪಿಲ ತೀರ್ಥದೊಳಗ ನಾವು ಏನ್ ಮಾಡತ್ತೀವಪ್ಪ ಅಂದ್ರೆ ಇಲ್ಲಿ ಸ್ನಾನ ಮಾಡ್ಬೇಕಂತ ಮಾಡಿದೀವಿ. ನೋಡ್ಬೋದು ಇಲ್ಲಿ ಅದ್ಭುತವಾದ ದೃಶ್ಯ ಕಾಣ್ತೈತಿ. ಬಟ್ ನೀರಿತ್ತಪ್ಪ ಅಂತಂದ್ರ ಮನಗ ಕಾಣ್ತಿತ್ತು, ನೀರಿಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಹೀಗೆ ಕಾಣತೈತಿ. ಅದು ಸಣ್ಣ ಬರತ್ತ ನೀರು, ಬಟ್ ಜೋರಿಲ್ಲ. ಮಳೆಗಿಳಿ ಆತಪ್ಪ ಅಂದ್ರ ರಭಸವಾಗಿ ಬರ್ಬೋದಂತ ನನ್ನ ಅನಿಸಿಕೆ. ಸ್ನೇಹಿತರೆ, ನೋಡ್ಬೋದು ತಿರುಪತಿ ಒಳಗ ನಾವು ಏನಾದ್ರೂ ನಾಷ್ಟ ಮಾಡ್ಬೇಕಂತೇಳಿ ಹೋಟೆಲ್ಗೆ ಹೋಗ್ಬೇಕಂತಿದ್ವಿ. ಬಟ್ ಇಲ್ಲಿ ಪ್ರಸಾದ ಸೇವೆಯನ್ನ ಮಾಡಾಕ ಸಾಕಷ್ಟು ಜನ ಬರ್ತಾರ. ಕಪಿಲ ತೀರ್ಥಂದಾಗೂ ಅಲ್ಲಿ ಪ್ರಸಾದ ಸಿಕ್ತು. ಮತ್ತ ಇಲ್ಲಿ ನಾವೆಲ್ಲ ಇಲ್ಲಿ ನಮ್ಮ ಬ್ಯಾಗ್ಗಳನ್ನ ಏನ್ ಮಾಡ್ತೇವಪ್ಪ ಅಂತಂದ್ರೆ ಮ್ಯಾಗ್ ಕಳಿಸ್ತಾರಲ್ಲ, ಅಲ್ಲಿನೂ ಹೋಗಿದ್ವಿ. ಆಗ ಫ್ರೀ ಪ್ರಸಾದ ಸಿಕ್ಕೈತಿ, ನೀರಿನ ಬಾಟ್ಲಿ ಮತ್ತು ವಿತ್ ಸ್ನೇಹಿತರೆ, ಇವಾಗ ನಾವು ಅಲಿಪಿರಿ ಮೆಟ್ಲದಿಂದ ಏರ್ಕೋತ ಹೋಗ್ಬೇಕಂತ ಹೇಳಿ ನಿರ್ಧಾರ ಮಾಡಿ ಈಗ ಹೊಂಟಿದ್ದೀವಿ. ನೋಡ್ಬೋದು ನಮ್ಮ ಹುಡುಗರು ಇಬ್ಬರು ಮುಂದೆ ಹೋಗ್ಯಾರ, ನಾವಿಬ್ಬರು ಹಿಂದದೀವಿ. ಇವಾಗ ಹೋಗ್ತಾ ಇದ್ದೀವಿ. ಬಾನಿ, ಲೆಟ್ಸ್ ಗೋ. ನೋಡೋಣ ಎಷ್ಟು ದೂರ ಏನು ನಮಗೂ ಗೊತ್ತಿಲ್ಲ, ಬಟ್ ದೂರ ಐತೆ ಅಂತ ಹೇಳ್ತಾರೆ. ಭಾಳ ಲೇಟೂ ಆಗುತ್ತೆ ಅಂತ ಹೇಳ್ತಾರೆ. ನೋಡುವ.
ಅಂತೂ ಇಂತೂ ಅಲಿಪಿರಿ ಮೆಟ್ಲುಗಳನ್ನ ಏರಾಕ ನಾವು ಬಂದೇ ಬಿಟ್ಟಿವಿ. ಈಗ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಜರ್ನಿಯನ್ನ ನೋಡೋಣಂತ. ಈಗ ಅಲ್ಲೇ ಸ್ಟಾರ್ಟ್ ಆಗೈತಿ, ನೀವು ನೋಡಿರ್ಬೋದು ಅನ್ಕೋತೀನಿ. ಈಗ ಹಂಗ ಹೋಗ್ತೀವಿ, ನೋಡೋಣ ಬರ್ರಿ. ಸಣ್ಣ ಒಮ್ಮೆ ಹೋಗಿ ಏನು ಫಸ್ಟ್ ಟೈಮಾ? ಫಸ್ಟ್ ಟೈಮ್ ಅಂತ ನಾವು ಫಸ್ಟ್ ಟೈಮ ನೋಡೋಣ. ನಮ್ಮ ಆಕಾಶಿಂದ 3 ವರ್ಷದ ಕನಸು ಐತಿದ್ದು ತಿರುಪತಿಗೆ ಬರ್ಬೇಕಂತೇಳಿ. ಈ ವರ್ಷ ಬಂದ್ಬಿಟ್ಟಾನೆ ನಮ್ಮನ್ನ ಕರ್ಕೊಂಡ್ ಕೇಳಿಸಿ. ಬನ್ನಿ ಹೋಗೋಣ. 3550 ಮೆಟ್ಟಿಲುಗಳದಾವು. ಅದನ್ನ ನಾವು ಈಗ ಏರ್ಕೊತ ಹೊಂಟ್ಬಿಟ್ಟಿವಿ. ಬನ್ನಿ ನೋಡೋಣ. ನೋಡ್ರಿ ಮೆಟ್ಟಿಲುಗಳನ್ನ ನೋಡಿದ್ರೆ ಯಾವ ರೀತಿ ಕಾಣ್ತಾವು. ಕುಂಕುಮ ಮತ್ತು ಭಂಡಾರದಿಂದ ಅಲಂಕಾರಗೊಂಡವು ಪ್ರತಿಯೊಂದು ಮೆಟ್ಲು. ಆಕಾಶ ಹತ್ತಲನ್ನಾಗತ್ತಿದ್ದ, ಆದರೂ ಮನಸ್ಸು ಮಾಡ್ಯಾನ ಯಾಕೋ. ಯಾಕಂದ್ರೆ ಸ್ವಲ್ಪ ಭಾಳ ದೂರ ಆಗುತ್ತೆ ಡಿಸ್ಟೆನ್ಸು. ನಮ್ಮ ಹುಲಿ ಅಂತ ಫುಲ್ ಯಾವಾಗಲೂ ರೆಡಿ ಇರ್ತೀವಿ. ಅಲಿಪಿರಿ ಮೆಟ್ಟಿಲುಗಳು ಕೇವಲ ಒಂದು ದಾರಿಯಲ್ಲ, ಲಕ್ಷಾಂತರ ಭಕ್ತರ ಭಕ್ತಿ, ನಂಬಿಕೆ ಮತ್ತು ಆಧ್ಯಾತ್ಮಿಕ ಅನುಭವದ ಸಂಕೇತವಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ಈ ಮೆಟ್ಟಿಲುಗಳ ಮೂಲಕ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಸಾಗುತ್ತಾರೆ. ಯಾಕೋ ಕಾಶ್ ಕುಂತಿಯಲ್ಲ? ಹಾ, ಈಗ ಕುಂತ ಅಲಿಪಿರಿ ಮೆಟ್ಲನ್ನ ಏರ್ಕೊಂತ ಬರತ್ತೀವಿ. ನಮ್ಮ ಬಸ್ಸು ಬಾಯಾರಿಕೆ ಆಗೈತಂತ ನೀರು ತೊಗೊಂಡಾಗತ್ತಾನ. ಏನ್ ತೊಗೊಳತ್ರು ಶಾಣ? ಏನಿದು ಮೊಸರಾ? ನೀವು ಇಬ್ರಿಗೆ ತೊಂದ್ರೆ ಏನು? ಸ್ನೇಹಿತರೆ ನೋಡ್ಬೋದು, ಟಾಟಾ ಗುಲ್ಕೋ ರಂಜಿ ಬ್ರಸ್ಟ್ ಅಂತ ತಗೊಂಡಿವಿ. ಉಸಿರು ಕುಡಿಯತ್ತೀವಿ, ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ. ಜಿಂಕ 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 ಇದೇ ಮೊದಲ ಬಾರಿಗೆ ನಾವು ಇಷ್ಟು ಹತ್ತಿರದಿಂದ ಜಿಂಕೆ ನೋಡತ್ತೀವಿ. ಹೌದಿಲ್ಲ ಬಸ್? ಜಿಂಕಿಗೆ ಏನ್ ಕೊಡೋಣ ತಡಿ, ಸ್ಟಾಮಿನಾ, ಗ್ಲೂಕೋಸ್. ಮಾತ್ರ ಬೇಡ, ನಾನು ಹಮ್ಮಲ್ಲಿ ಹೇಳ್ತಾ. ಸ್ನೇಹಿತರೆ ಈಗ 200 ಮೆಟ್ಲುಗಳನ್ನ ಏರ್ಕೊಂತ ಬಂದಿವಿ. ಇನ್ನ 3350 ಮೆಟ್ಲುಗಳದಾವು, ಅವನು ಏರ್ಕೊಂತ ಹೊಂಟಿದೀವಿ. 11 ಕಿಲೋಮೀಟರ್ ತುಳಸಿ ನೀರು ಸೇವನೆ ಮಾಡ್ತಾ ಇದ್ದೇನೆ. ಗೋವಿಂದ ಗೋವಿಂದ. ನಮಸ್ಕಾರ ಸ್ನೇಹಿತರು ಎಲ್ಲರಿಗೆ. ಈಗ 2000 ಮೀಟರ್ಗಳನ್ನು ಏರ್ಕೊಂಡು ಮೇಲ್ಗಡೆ ಬಂದಿದ್ವಿ. ಇಲ್ಲಿ ಏನೈತಿ, ಮೇಲ್ಗಡೆ ಬಂದ ಭಕ್ತಾದಿಗಳಿಗೆ ಕುಡಿಯೋ ನೀರಿದೆ. ಹಾಗೆ ಬಂದವರಿಗೆ ಹೊರಗಡೆ ಅವ್ರಿಗೆ ತಿನ್ನೋ ಊಟದ ಐಟಮ್ಸ್ ಇದೆ. ಈ ಎಲ್ಲ ಏನು ಬೇಕು ಊಟಕ್ಕೆಲ್ಲ ಎಳ್ನೀರು ಎಲ್ಲ ಇಲ್ಲೇ ಸಿಗ್ತು. ಇನ್ನೂ ಏನಿದೆ, ಇನ್ನೂ 1500 ಸ್ಟೆಪ್ ಬಾಕಿ ಇದೆ. ಇಲ್ಲಿಂದ ಏನೈತಿ ಮೇಲ್ಗಡೆ ಇನ್ನೂ ಹೋಗ್ಬೇಕು. ಅದಕ್ಕೆ ಭಕ್ತಾದಿಗಳಿಗೆ ಮತ್ತು ತ್ರಾಸ ಆಗ್ಬಿಡ್ದು ಅಂತೇಳಿ ಇಷ್ಟು ಗ್ಯಾಪ್ ಕೊಟ್ರ. ಮತ್ತು ಗ್ಯಾಪ್ ನಿಂತ್ರ ಏನೈತಿ, ಇಲ್ಲಿ ಅಂಗಡಿ ಅವರೆಲ್ಲ ರೆಸ್ಟ್ ಮಾಡಿ ಮತ್ತೆ ಹೋಗ್ಲಿ ಅಂತೇಳಿ ಇದು ಮಾಡಾಕತ್ತಾರ. ನಮಸ್ಕಾರ ಸ್ನೇಹಿತರೆ, 2000 ಮೆಟ್ಲುಗಳು ಏರ್ಕೊಂಡ್ ಬಂದಿದ್ದೀವಿ. ಬೆವ್ರು ನೋಡ್ಬೇಕು ಈಗ ಯಾರನ್ನು ಬ್ರಾಸ್ ಫುಲ್ಲು ಸುಸ್ತಾಗೈತಿ. ಅಣ್ಣ ಅಕ್ಷಯನ ಅವರು ಮಾತ್ರ ಏನ್ರ ಪಟ್ಟಿ ಏನ್ರ ದವಾಖಾನದ ಮೆಡಿಕಲ್
ಮತ್ತೆ ನಮ್ದೇನು ಏನು ಇದಿಲ್ಲ, ಸಮಸ್ಯೆ ಇಲ್ಲ. ಸ್ನೇಹಿತರೆ, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಿರಲಿ, ಕೈ ನೋವು, ಕಾಲು ನೋವು, ಹೊಟ್ಟೆ ನೋವು, ಏನೇ ಬೇಕಾದಿರಲಿ, ಅಲ್ಲಿ ಡಾಕ್ಟರ್ಸ್ ಇರ್ತಾರ. ಅಲ್ಲಿ ಹೋಗಿ ನಾವು ಚೆಕಪ್ ಮಾಡಿಸ್ಕೋಬೋದು, ಟ್ಯಾಬ್ಲೆಟ್ಸು ಕೊಡ್ತಾರ. ಮಾಲಕ ಏನೋ ಎಷ್ಟು ಅದಾವ ಪ್ಯಾಂಟೂನ್ಗೆ? ಇನ್ನೂ 1,000 ಪ್ಯಾಂಟೂನ್ಗೆ ಅದಾವಂತ. ಈಗ ಮತ್ತೆ ಹೊಳ್ಳಿ ಪ್ಯಾಂಟೂನ್ಗೆ ಹತ್ತಕ್ಕೆ ಏನೈತಿ ಎಂಟ್ರೆನ್ಸ್, ಮತ್ತೆ ಹೊಳ್ಳಿ ಚಲೋ ಆಯ್ತು ಎಲ್ಲ. ಏನೈತಿ ರೊಟ್ಟಿ ಹಾಕೊಳ್ಳೋ, ರೊಟ್ಟಿ ಹಾಕೊಂಡ್ರ ಒಂದು ಕೇಸ್ ರೆಸ್ಟ್ ಮಾಡತ್ತಾರ, ಒಂದು ಮತ್ತೆ ಬಿಡ್ತಾರೆ ಸದ್ದ. ನೀವು ಅನ್ಕೋತಿರ್ಬೋದು, ಎಲ್ಲರೂ ಬ್ಯಾಗ್ ಇಲ್ಲಾರ ಹೆಂಗೆ ಆರಾಮಾಗಿ ಹೊಂಟಾರ, ಎಲ್ಲಿಟ್ಟಾರ ಏನು ಎಂಬುದು ವಿಚಾರ ಮಾಡ್ತಿರ್ತೀರಿ. ನೀವೇನು ತಲೆ ಕೆಡಿಸೋಣ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಅಲಿಪಿರಿ ಮೆಟ್ಲನ್ನ ನೀವು ಹತ್ತಿರ್ತಿರಲ್ಲ, ಅಲ್ಲೇ ಕೆಳಗಡೆನೆ ಏನಾಗಿರ್ತೈತಪ್ಪ ಅಂತಂದ್ರೆ ಲಾಕರ್ ಇರ್ತೈತಿ. ಅಲ್ಲಿ ನಾವು ಬ್ಯಾಗ್ಗಳನ್ನ ಇಟ್ಟಿವಪ್ಪ ಅಂತಂದ್ರೆ ಸೀದಾ ನಮ್ಮ ತಿರುಮಲದೊಳಗೆ ನಾವು ದರ್ಶನ ಪಡಿತೀವಲ್ಲ, ಮೇಲೆ ದೊಡ್ಡ ಲಾಕರ್ಗಳು ಇರ್ತಾವೆ. ಏನಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನೋ ಥರ ಇರ್ತಾವೆ. ಅದರೊಳಗೆ ತಂದು ನಮ್ಮ ಬ್ಯಾಗ್ಗಳನ್ನ ಇಟ್ಟಿರ್ತಾರೆ. ನಮ್ಮ ರಿಸಿಪ್ಟನ್ನು ಕೊಟ್ಟಿವಪ್ಪ ಅಂತಂದ್ರೆ ನಮ್ಮ ಬ್ಯಾಗನ್ನು ಅವ್ರು ಕೊಡ್ತಾರೆ. ಅಂತ ಇಂತ ಒಂದು 2,500 ಮೆಟ್ಲುಗಳನ್ನ ಏರ್ಕೊತ ಬಂದಿವಿ. ಅಗದಿ ಅನುಮತ ಮೆಟ್ಲುಗಳು ಅದಾವ. ನೀವು ಬಂದ್ರಪ್ಪ ಅಂತಂದ್ರ ಭಾರಿ ಎಂಜಾಯ್ ಮಾಡ್ತೀರಿ. ಯಾಕೆ ಸುಳ್ಳು ಹೇಳೋನು, ಬಸ್ಸು ಹೇಳ್ತಾನೆ ಕೇಳ್ರಿ ಯಾವ ರೀತಿ ಅನುಭವ ಆಯ್ತು. ಈಗ 1,500 ಏರಿವ್ರಿ, ನಾ 1,000 ಅದಾವು. ಏನೈತಿ ಆಲ್ಮೋಸ್ಟ್ ಗಾಡಿ ಎಲ್ಲ ಓಡಾಡೋದು ಕಾಣಕತ್ತಿರ ರೋಡ್ ಮ್ಯಾಗ. ಈಗ ಇನ್ನೇನ್ ಸಬ್ಮಿಟ್ ಮಾಡಿವಿ. ಆದ್ರ ಫಸ್ಟ್ಗೆ 2,000 ಮೆಟ್ಲು ಫುಲ್ ಟಪ್ ಇದ್ದು. ಈಗ ಮುಂದ್ ಬರ್ಬಾರ್ದು ಅಷ್ಟೊಂದಿಲ್ಲ. ಮುಂದ ಎಂಡಿ ನೋಡ್ಬೇಕು ಯಾವ ರೀತಿ ಅದ ಅಂತ ಹೇಳಿ. ಮುಂದೆ ಹೋಗ್ತಾ ನಿಮ್ಗೆ ತೋರಿಸ್ತೀವಿ ಬರ್ರಿ. ಸ್ನೇಹಿತರೆ, ಅಂತೂ ಇಂತೂ ನಾವು ತಿರುಮಲದಾಗ ಈಗ ಕಾಲಿಟ್ಟೇ ಬಿಟ್ವಿ. ಈಗ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡ್ಕೋತೀವಿ ಸದ್ಯ. ನೆಕ್ಸ್ಟ್ ಬರೀ ರೂಮ್ ಅಂತ ಪಾಳೆ ಯಾನ ಐತಿ ಏನೈತಿ ನಮಗಂತೂ ಗೊತ್ತಿಲ್ಲ. ಬಟ್ ಈಗ ನೋಡೋಣ ಟಿಕೆಟ್ ಐತಿ ಇಲ್ಲ ಅನ್ನೋದು ಗೊತ್ತಿಲ್ಲ. ಪುರಾಣಗಳ ಪ್ರಕಾರ ತಿರುಮಲ ಪ್ರದೇಶವು ಮೊದಲು ಶ್ರೀ ಆದಿವರಾಹ ಸ್ವಾಮಿಯ ವಾಸಸ್ಥಳವಾಗಿತ್ತು. ನಂತರ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಇಲ್ಲಿ ವಾಸಿಸಲು ಅನುಮತಿ ಕೇಳಿದರು. ಆಗ ವರಾಹ ಸ್ವಾಮಿಯು ಒಂದು ಷರತ್ತನ್ನು ನೀಡಿದರು. ಆ ಷರತ್ತು ಏನೆಂದರೆ, ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ಇಲ್ಲಿ ನೆಲೆಸಲು ನಿನಗಿಂತ ಮೊದಲು ನನ್ನ ಪೂಜಿಸಿ ನಂತರ ನಿನ್ನ ದರ್ಶನಕ್ಕೆ ಬರಬೇಕು ಎಂದು ವರಾಹಸ್ವಾಮಿಯವರು ಹೇಳಿದರು. ಆದ್ದರಿಂದ ಮೊದಲಿಗೆ ನಾವು ವರಾಹಸ್ವಾಮಿಯ ಒಂದು ದರ್ಶನವನ್ನು ಪಡೆದು ನಂತರ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನ ಪಡೆಯಬೇಕು. ನಮ್ಗೆ ದೇವ್ರ ದರ್ಶನ ಎಷ್ಟು ಗಂಟೆ ಆಯ್ತಪ್ಪ ಅಂತಂದ್ರೆ 26 ಗಂಟೆಗಳ ಕಾಲ ನಾವು ಪಾಳೆ ಹಚ್ಚಿದ್ವಿ. 26 ಗಂಟೆ ಆಗಿಂದ ನಮ್ಗೆ ದೇವ್ರ ದರ್ಶನ ಸಿಕ್ತು. ನೀವೆಲ್ಲ ವಿಚಾರ ಮಾಡ್ಬೋದು, ಅಷ್ಟು ಗಂಟೆಗಳ ಕಾಲ ನೀರು ಊಟ ಹೆಂಗ ಅಂತ ಹೇಳ್ಕೇಸಿ ಎಲ್ಲಾನು ಬಾಜುನೇ. ಮತ್ತು ಊಟ ಅಂತೂ ನಾವು ಇದ್ದಲ್ಲೇ ತಂದು ಕೊಡ್ತಿರ್ತಾರ. ಬೆಳಗ್ಗೆ ಮತ್ತು ಹಾಲು ಕೊಡ್ತಾರ, ಯಾವುದೂ ಕಮ್ಮಿ ಇಲ್ಲ, ಎಲ್ಲಾನು ಇರ್ತೈತಿ. 10 hours later. ನೈಟ್ ವ್ಯೂ ನೋಡ್ರಿ ಯಾ ನಮ್ನಿ ಕಾಣ್ತೈತಿ. ದೇವಸ್ಥಾನ ಎಷ್ಟು ಅದ್ಭುತವಾಗಿ ಕಾಣತೈತಿ. ಬಸ್ಸಾಗಿಟ್ಟ ಸುಮ್ಮನೆ ನೀವು ಬಸ್ಸಂದು ಬರೀ ಆಗ್ತೈತಿ. ಇಬ್ಬರಿಗಿಂತ 3 ಮಂದಿಗಿಂತ ಬಸ್ಸಿನ ಬರೀ ದರ್ಶನ ಪಡ್ಕೊಂಡು ಎಲ್ಲನೂ ಅಡ್ಡಾಡಿ ಈಗ ನಾವು ನಮ್ಮ ಮನೆ ಕಡೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ನೋಡ್ಬೋದು, ನಾವೆಲ್ಲ ಬ್ಯಾಗ್ ಹಾಕ್ಕೊಂಡು ಇವಾಗ ಹೊರಟು ಬಿಟ್ಟಿವಿ.
ನಮ್ಮ ಚಾನಲನ್ನು ಯಾರೇನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಕೆಲವೇ ದಿನಗಳಲ್ಲಿ 10K ಆಗ್ತೈತಿ. ನೋಡೋಣ ಅಂತ, ಎಷ್ಟು ಜಲ್ದಿ ಆಗುತ್ತಾ ಅಷ್ಟು ಜಲ್ದಿ ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಸ್ನೇಹಿತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ತಿರುಪತಿಗೆ ಯಾರಾದರೂ ಹೋಗ್ಬೇಕಂತಿರ್ತಾರಲ್ಲ, ಈ ವಿಡಿಯೋನ ಸಜೆಸ್ಟ್ ಮಾಡಿ. ಯಾಕಂತಂದ್ರೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ವಿಡಿಯೋದಾಗ ಅದಾವು. ನೀವೆಲ್ಲ ನೋಡಿದ್ದೀರಿ ಅನ್ಕೋತೀನಿ ಇಷ್ಟೊತ್ತನ.